ಅರ್ಧ ಗ್ಲಾಸಲ್ಲಿ ರಸಂ ಮಾಡ್ಬೋದು ಅಂದರೆ ನಂಬ್ತೀರಾ? ಖಂಡಿತ. ಇವತ್ತಿನ ರೆಸಿಪಿ ಬಂದು ಅರ್ಧ ಗ್ಲಾಸಲ್ಲಿ ಹಸುವಿನ ಹಾಲಲ್ಲಿ ಮಾಡಿರುವಂಥ ಖಾರವಾಗಿ ತುಂಬ ಚೆನ್ನಾಗಿರುವಂಥ, ಊಟ ಮಾಡಿ ಅರ್ಧ ಗಂಟೆ ಅದ್ರ ರುಚಿ ಹೋಗದೇ ಇರೋವಂಥ ಸ್ಪೆಷಲ್ ರಸಮ್ ಅಂತಲೇ ಹೇಳ್ಬೋದು. ಇದಕ್ಕೆ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಜ್ವರ ಬಂದು ಬಾಯಿ ಕೆಟ್ಟಿರುತ್ತಲ್ಲ, ಖಂಡಿತ ಈ ರಸಮ್ನ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಇದನ್ನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇದನ್ನು ಊಟ ಮಾಡಿದವರು ನಿಜ ಹೇಳ್ತೀನಿ, ಇದನ್ನು ಹೇಗೆ ಮಾಡಿದ್ರೆ ಏನೇನು ಐಟಮ್ ಹಾಕಿದ್ರಿ ಅಂತ ಕೇಳಿ ಅವ್ರ ಮನೇಲೂ ಕೂಡ ಮಾಡ್ಕೊತಾರೆ. ಅಷ್ಟು ರುಚಿಯಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್, 100ಕ್ಕೆ 100 ಕೊಟ್ಟರು ಕಮ್ಮಿನೇ. ಅಷ್ಟು ರುಚಿಯಾಗಿರುವಂಥ ಒಂದು ಗ್ಲಾಸಲ್ಲಿ ಮಾಡಿರೋಂಥ ರಸಮ್ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಖಂಡಿತ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಅಂತ ಭಾವಿಸಿ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಇದಕ್ಕೆ ಹಾಕಿರೋ ಐಟಮ್ ನೋಡಿದ್ರೆ ನೀವೇನೇ ಇಷ್ಟು ಕಮ್ಮಿ ಐಟಮಲ್ಲಿ ಇಷ್ಟು ರುಚಿಯಾಗಿರುವಂಥ ರಸಮ್ನ ಮಾಡಿದ್ದೀರಾ ಅಂದರೆ ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ತೀರಾ ನೀವು. ಮೊದಲಿಗೆ ಇಲ್ಲೊಂದು ಬಾಣಲಿ ತೊಗೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೇನ್ ಇದಕ್ಕೆ ರಸಮ್ಗೆ ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ, ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು 5ರಿಂದ 6 ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳು ಕಮ್ಮಿ ಹಾಕ್ಕೋಬೇಕು, ಇಲ್ಲಾಂದರೆ ಕಸರಿ ಬಂದುಬಿಡುತ್ತೆ. ಆ ಉದ್ದಿನಬೇಳೆ, ಮೆಣಸು, ಜೀರಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ರಸಮ್ಗೆ ಮೇನ್ ಬಂದು ಉದ್ದಿನಕಾಳು ಮತ್ತು 1 ಗ್ಲಾಸ್ ಹಾಲು ಅಷ್ಟೇ ಬೇಕಾಗಿರೋದು. ರುಚಿ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಊಟ ಮಾಡಿ ಅರ್ಧ ಗಂಟೆ ಆದರೂ ಆ ಕೈಯಿಂದ ಪರಿಮಳ ಹೋಗೋದಿಲ್ಲ, ಅದಂತೂ ನಿಜ. ಇದಕ್ಕೆ ಚಿಕ್ಕ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ, ಉದ್ದಿನಕಾಳು ಮತ್ತು ಮೆಣಸು, ಜೀರಿಗೆ, ಮೆಂತ್ಯ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಮೆಣಸು ನಾವು ಎಷ್ಟೇ ಹಾಕಿದ್ರೂ ಖಾರ ಕಮ್ಮಿ ಆಗುತ್ತೆ ಅಂದರೆ ಈ ಥರ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸಾಕು. ಇದೆಲ್ಲ ತಣ್ಣಗೆ ಆಗ್ತಿದ್ದಂಗೆ ಮಿಕ್ಸಿ ಬಟ್ಲಿಗೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ನೋಡಿ, ಅದೇ ಬಾಣಲಿ ನಾನು ಫ್ರೈ ಮಾಡಿದ್ದೀನಿ ಇದನ್ನು ಸ್ವಲ್ಪ ಹಾಕ್ಕೊಂಡು ಇದಕ್ಕೆ 1 ಗ್ಲಾಸಷ್ಟು ಫಸ್ಟು ನಾನು ಅರ್ಧ ಗ್ಲಾಸ್ ಹಾಲು ಹಾಕೋತೀನಿ. ಯಾಕೆ ಅಂತಂದರೆ ಇದು ಮಿಕ್ಸಿಲಿ ಚೆನ್ನಾಗಿ ನೈಸ್ಗೆ ಪೇಸ್ಟ್ ಆಗಲಿ ಅಂತೇಳಿ 1 ಗ್ಲಾಸ್ ಹಾಲಲ್ಲಿ ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡು ಫಸ್ಟು ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ನೈಸ್ಗೆ ಪೇಸ್ಟ್ ಮಾಡ್ಕೊತೀನಿ. ಹೆಂಗೆ ಅಂತಂದರೆ ಗಂಧ ಥರ ಇರಬೇಕು, ಈ ಥರ ನೈಸ್ಗೆ ಪೇಸ್ಟ್ ಮಾಡ್ಕೊಂಡು ನೋಡಿ, ಇದೇ ಮೇನ್ ರಸಮ್ಗೆ. ಈಗ ಅದೇ ಬಾಣಲಿ ತೊಗೊಂಡು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ಫ್ರೈ ಮಾಡೋಕೆ ಹಾಕ್ಕೊಂಡಿದ್ದೆ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಹಾಕಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ. ಇದಕ್ಕೆ ಹಿಂಗೆ ಹಾಕಬೇಕು. ಹಿಂಗನ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಹಿಂಗೆ ಹಾಕೋದ್ರಿಂದ ಅಡುಗೆ ಟೇಸ್ಟು ಇರುತ್ತೆ ಮತ್ತು ಜೀರ್ಣ ಕೂಡ ತುಂಬ ಚೆನ್ನಾಗಾಗುತ್ತೆ. ಇಂಗು ಮತ್ತು ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಬೋದು, ಯಾಕಂದರೆ ನಾವು ರುಬ್ಬಕ್ಕೆ ಹಾಕಿರೋದ್ರಿಂದ ಬೇಕು ಅಂತೇನಿಲ್ಲ. ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಆ ತುಪ್ಪ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಕೊಡ್ತಾಯಿತ್ತು. ಈಗ ನಾನು ಎಷ್ಟು ನೈಸಿಗೆ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ, ನಾನು ಹಾಲು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷ ಕೈ ಬಿಡಬಾರ್ದು. ಯಾಕಂದರೆ ಹಾಲು ಹಾಕಿರೋದ್ರಿಂದ ಒಡೆದೋಗುತ್ತೆ ಅನ್ನೋ ಭಯ ಬೇಡ. ಅದು ಕುದಿಯೋಕ್ಕೋಸ್ಕರ ಒಂದು 2 ನಿಮಿಷ ನಾವು ಇದನ್ನ ಕೈನ ಹಂಗೆ ಚೆನ್ನಾಗಿ ಬಿಡದಂಗೆ ಕೈ ಆಡಿಸ್ಬೇಕಾಗುತ್ತೆ. ಈ ಮಿಕ್ಸಿ ತೊಳೆದಿದ್ದ ನೀರನ್ನೇ ಇದಕ್ಕೆ ಹಾಕ್ಕೊಂಡು ಮತ್ತೆ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಮತ್ತೆ ಅರ್ಧ ಗ್ಲಾಸ್ ಹಾಲು ಎತ್ತಿಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಅದು ಖಾರ ಸ್ವಲ್ಪ ಕಮ್ಮಿ ಇತ್ತು ಅಂತೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ರುಬ್ಬೇಕಾದ್ರೂ ಉಪ್ಪು ಹಾಕಿದೆ, ಉಪ್ಪು ಕಮ್ಮಿ ಇತ್ತು ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಒಂದು 5 ನಿಮಿಷ ಕೈ ಬಿಡ್ದಂಗೆ ಕುದಿಸ್ಕೊಂಡು ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಜ್ವರ ಬಂದು ಬಾಯಿ ಕೆಟ್ಟಿರುತ್ತಲ್ವ ಅವ್ರಿಗಂತೂ ತುಂಬಾ ಯೂಸ್ ಆಗುವಂಥ ಇದು ರಸಮ್. ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ. ಕುಡಿಯೋಕ್ಕೂ ಅಷ್ಟೇ ಚೆನ್ನಾಗೈತೆ. ವೈಟ್ ರೈಸ್ಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಊಟ ಮಾಡಿ ಅರ್ಧ ಗಂಟೆ ಆದರೂ ಕೈ ತೊಳೆದ್ರೂ ಆ ಕೈಯಲ್ಲಿರೋ ಪರಿಮಳ ಮಾತ್ರ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಉದ್ದಿನ ಕಾಳು ಹಾಕಿರೋದ್ರಿಂದ ಆ ಫ್ಲೇವರ್ ಬೇಗ ಹೋಗೋದಿಲ್ಲ. ಫೈನಲಾಗಿ ನಮ್ಮ ಹಸುವಿನ ಹಾಲಿನಲ್ಲಿ ಮಾಡಿರೋಂಥ ರಸಮ್ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಖಂಡಿತ ಇದನ್ನು ನೀವು ಟ್ರೈ ಮಾಡಲೇಬೇಕಾಗುತ್ತೆ. ರಾತ್ರಿ ಒಂದು ಊಟಕ್ಕೆ ಆರಾಮಾಗಿ ಇದನ್ನು 4 ಜನ ಆರಾಮಾಗಿ ಊಟ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದಕ್ಕೆ ಯಾರೂ ಹೇಳೋದಿಲ್ಲ ಹಸುವಿನ ಹಾಲು ಹಾಕಿದ್ದೀವಿ ಅಂತ, ಅಷ್ಟು ರುಚಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಇದು ನಾನು ವೈಟ್ ರೈಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ವೈಟ್ ರೈಸ್ಗಂತೂ ಸೂಪರು. ಹಾಗೆ ಕುಡಿಯೋದಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಗಂಟ್ಲಲ್ಲೇ ಜ್ವರ ಬಂದು ಟೇಸ್ಟ್ ಇಲ್ಲ ಅಂತಂದಾಗ 1 ಗ್ಲಾಸ್ ಇದನ್ನು ಬಿಸಿ ಬಿಸಿ ಮಾಡ್ಕೊಂಡು ಕುಡಿದ್ರೆ ಆ ಗಂಟ್ಲಲ್ಲಿರೋ ಟೇಸ್ಟ್ ಎಲ್ಲ ಹೋಗಿ ಇದ್ರ ಟೇಸ್ಟ್ ಗಂಟ್ಲಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ನೋಡಿ, ವೈಟ್ ರೈಸ್ಗೆ ತುಪ್ಪ ಹಾಕೋದು ಬೇಡ, ಯಾಕಂದ್ರೆ ನಾವು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿರೋದ್ರಿಂದ ಇದು ತುಪ್ಪ ಅವಶ್ಯಕತೆ ಇಲ್ಲ. ಆ ತುಪ್ಪದ ಪರಿಮಳ ಮತ್ತು ಉದ್ದಿನಕಾಳು, ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ತೀನಿ. ಇವತ್ತಿನ ಹಾಲು ರಸಮ್ ಹೇಗಿತ್ತು ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳಿಕೊಂಡು ಇದೇ ರೀತಿ ಸಿಂಪಲ್ ಆಗಿರೋವಂಥ ಅಡುಗೆನ ತೊಗೊಂಡು ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.